ಹರೇ ಕೃಷ್ಣ. ನಾನು ನಿಮ್ಮ ಪ್ರೀತಿ ಮಂಜುಶ್ರೀ. ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದಾರೆ. ನಿಮಗೆಲ್ಲರಿಗೂ ಕೂಡ ನಾನು ಯಾವತ್ತೂ ಕೂಡ ಋಣಿಯಾಗಿರ್ತೇನೆ ಅಂತ ಹೇಳ್ತಾ, ಅದೇ ಈ ಒಂದು ಭಗವದ್ಗೀತೆ ಕೇಳೋರಿಗೆಲ್ಲರಿಗೂ ಕೂಡ ಶ್ರೀಕೃಷ್ಣರ ಒಂದು ಎಲ್ಲ ರೀತಿಯ ಒಂದು ಆಸೆ ಆಕಾಂಕ್ಷೆಗಳಿಗೆ ಯಾವತ್ತೂ ಕೂಡ ನಿರಾಸೆ ಮಾಡದೇ ಇರಲಿ ಅಂತ ಹೇಳ್ತಾ ಶ್ಲೋಕ 52ರಲ್ಲಿ ನಾನಿದ್ದೇನೆ. ಬನ್ನಿ ಹಾಗಿದ್ರೆ ಶ್ಲೋಕ 52ರ ಅನುವಾದವನ್ನ ತಿಳಿದುಕೊಳ್ಳೋಣ. ನಿನ್ನ ಬುದ್ಧಿಯು ಭ್ರಾಂತಿಯ ದಟ್ಟವಾದ ಕಾಡಿನಿಂದ ಹೊರಕ್ಕೆ ಬಂದ ನಂತರ ನೀನು ಹಿಂದೆ ಕೇಳಿರುವುದೆಲ್ಲದಕ್ಕೂ ಮತ್ತು ಮುಂದೆ ಕೇಳುವುದೆಲ್ಲಕ್ಕೂ ನಿರ್ಲಕ್ಷ್ಯವನ್ನು ತೊರೆ. ಶ್ರೀಕೃಷ್ಣರು ಹೇಳ್ತಿದ್ದಾರೆ, ಅಂದ್ರೆ ಒಂದು ದೊಡ್ಡ ಕಾಡಿನಲ್ಲಿ ಇದ್ದಂತೆ ನೀನು ಹೊರಗೆ ಬಂದಾಗ ಅಥವಾ ಅದರಿಂದ ನೀನು ಅದಕ್ಕೆ ಒಳಗೆ ಹೋದಾಗ ನೀನು ಯಾವ ಇರ್ಬೇಕು ಅನ್ನೋದನ್ನ ನೀನು ಕಲಿಬೇಕು ಮೊದ್ಲೇ. ಅಥವಾ ಅದರ ಕಾಡಿನಿಂದ ಬಂದ ಮೇಲೆ ನೀನು ಅದನ್ನೇ ಒಂದು ನಾಡಿನಲ್ಲಿ ಮಾಡಿದ್ರೆ ಅಥವಾ ನಾಡಿನಲ್ಲಿ ಇದ್ದಾಗ ನೀನು ಹೋಗಿ ಕಾಡಿನಲ್ಲಿ ಇರುವ ತರ ಮಾಡಿದ್ರೆ ಅದನ್ನು ನಿರ್ಲಕ್ಷ್ಯ ಮಾಡ್ಬೇಕು. ಕಾಡಲ್ಲಿ ಇರುವಾಗ ಹೇಗಿರ್ಬೇಕು ಅದೇ ರೀತಿಯಾಗಿರ್ಬೇಕು. ಅಷ್ಟೇ ಅಲ್ಲದೆ ನಾಡಿಗೆ ಬಂದಾಗ ಯಾವ ರೀತಿಯಾಗಿರ್ಬೇಕು ಅದೇ ರೀತಿಯಾಗಿರ್ಬೇಕು ಅಂತ ಹೇಳಿ ಶ್ರೀಕೃಷ್ಣರ ಒಂದು ಕಾಡು ನಾಡು ಅನ್ನೋದನ್ನ ಒಂದು ಉದಾಹರಣೆ ಆಗಿದ್ರೆ ಜೀವನದಲ್ಲಿ ಯಾವ ರೀತಿಯಾಗಿರ್ಬೇಕು ಅಂತ ಹೇಳಿ ಸಣ್ಣ ಕಥೆ ಮುಖಾಂತರ ಹೇಳ್ತಾನೆ. ಒಂದು ಊರಿನಲ್ಲಿ ಅಂದ್ರೆ ವಿಷಕಾರಿ ಹಾವು. ಈಗ ಹಾವು ಸುಮ್ಮನೆ ನಮ್ಗೆ ಯಾವತ್ತೂ ಕೂಡ ಕಚ್ಚೋದಿಲ್ಲ. ಈಗ ಯಾರೇ ಆಗ್ಲಿ ನಮ್ಮ ವಿಷಯಕ್ಕೆ ನಾವು ಬರದಿದ್ದಾಗ ಅಥವಾ ನಮ್ಮ ಬೇರೆಯವ್ರ ವಿಷಯಕ್ಕೆ ನಾವು ಹೋಗದಿದ್ದಾಗ ಯಾರು ಕೂಡ ನಮ್ಗೆ ಏನು ಅನ್ಯಾಯ ಮಾಡಲ್ಲ. ನಮ್ಗೆ ತುಂಬಾ ಕೀಟ್ಲೆ ಕೊಟ್ರೆ ಕೂಡ ನಾವು ಒಂದು ಶಾಂತಿಯಿಂದ ವರ್ತಿಸ್ತೇವೆ. ಅಥವಾ ಸುಮ್ಮನೆ ನಮ್ಮ ವಿಷಯಕ್ಕೆ ಬರದಿದ್ದಾಗ ನಾವು ಯಾರನ್ನು ಕೂಡ ಒಂದು ಹಿಂಸಿಸುದಿಲ್ಲ. ಅಷ್ಟೇ ಆಗಿ ನಾವು ಅವರ ಮೇಲೆ ಯಾವುದೇ ಒಂದು ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಒಂದು ಊರಿನಲ್ಲಿ ಅಂದ್ರೆ ಸಾಮಾನ್ಯವಾಗಿ ನಾವು ಈಗ ತುಂಬಾ ಜನ ಹಾವುಗಳು ಬಂದಾಗ ಅಥವಾ ಅದು ಪಾಪ ಪ್ರಾಣಿಗಳಿಗೆ ಏನೂ ಗೊತ್ತೇ ಇರೋದಿಲ್ಲ. ಯಾಕಂದ್ರೆ ಮನುಷ್ಯರನ್ನ ನೋಡಿ ಆಕ್ಚುಲಿ ಅದಕ್ಕೆ ಕೂಡ ಒಂದು ಭಯ ಅನ್ನೋದು ಇರ್ತದೆ. ಅಂದ್ರೆ ಮನುಷ್ಯರನ್ನ ನೋಡಿದ ತಕ್ಷಣ ಅದಕ್ಕೆ ಕೂಡ ಭಯ ಆಗ್ತದೆ. ಹೊಡಿತಾರೆ ಅಥವಾ ನನಗೆ ಏನಾದ್ರೂ ನೋವು ಮಾಡ್ತಾರೆ ಅಂತ ಹೇಳಿ ಅದು ಹೆದರ್ಕೊಂಡಿರ್ತದೆ. ನಾವೇನ್ ಮಾಡಿರ್ತೇವೆ, ನಮ್ಮ ಒಂದು ಸೇಫ್ಟಿಗೋಸ್ಕರ ನಾವು ಕೂಡ ಅದನ್ನ ಒಂದು ಕಲ್ಲು ಆಗಿರ್ಬೋದು ಅಥವಾ ಸುಮ್ಮನೆ ಹೋಗುವ ನಾಯಿಗಳಿಗಾಗಿರ್ಬೋದು ಅಥವಾ ಒಂದು ಹಾವುಗಳಿಗಾಗಿರ್ಬೋದು ಯಾವುದೇ ಒಂದು ಈ ಜಗತ್ತಿನಲ್ಲಿ ಅಥವಾ ಈ ಒಂದು ಭೂಮಿ ಮೇಲೆ ಇದೆ ಅಂದ್ರೆ ಪ್ರತಿಯೊಂದು ಜೀವಿಗಳಿಗೂ ಕೂಡ ಬದುಕುವಂತಹ ಹಕ್ಕು ಇದೆ. ಅದನ್ನು ಯಾರು ಕೂಡ ಕಸಿದುಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ದೇವರು ಹೇಳ್ತಾರೆ ಪ್ರತಿಯೊಂದು ಜೀವಿಗೆ ಕೂಡ ಅದಕ್ಕೆ ಆದಂತಹ ಒಂದು ಎಂತ ಹೇಳ್ತಾರೆ ಆಸೆ ಆಕಾಂಕ್ಷೆಗಳನ್ನೋದು ಇರ್ತದೆ. ಅಷ್ಟೇ ಇಲ್ಲದೆ ಕೋಪ ಮದ ಮತ್ಸರ ಮೋಹ ಜೀವನದಲ್ಲಿ ಎಲ್ಲರಿಗೂ ಕೂಡ ಇರ್ತದೆ. ಜೀವ ಇದೆ ಅಂತ ಹೇಳಿದ ತಕ್ಷಣ ಆ ಎಲ್ಲದಕ್ಕೂ ಇರ್ತದೆ ಅಂತ ಹೇಳ್ತಾರೆ. ಹಾಗಾದ್ರೆ ಬನ್ನಿ ಒಂದು ಸ್ಟೋರಿ ಅಥವಾ ಒಂದು ಕಥೆ ಮುಖಾಂತರ ಹೇಳ್ತೇನೆ. ಒಂದು ವಿಷಕಾರಿ ಹಾವು ಇರ್ತದೆ. ಅದಕ್ಕೆಲ್ಲರೂ ಕೂಡ ಅದು ಎಲ್ಲರನ್ನು ಕೂಡ ಕಚ್ಚುತ್ತದೆ. ಅಂದ್ರೆ ಸಾಮಾನ್ಯವಾಗಿ ಅದು ಬರುವಾಗ ಯಾರಾದ್ರೂ ಕಾಲು ಕೊಟ್ರೆ ಅಥವಾ ಅದಕ್ಕೆ ನೋವಾದ್ರೆ ಅದು ಕಚ್ತಾ ಇರ್ತದೆ. ಹೀಗೆ ಬಂದಂತಹ ಒಂದು ಸಂತ ಬರ್ತಾರೆ ಆ ಊರಿಗೆ. ಒಂದು ಋಷಿ ಮುನಿಗಳು ಬರ್ತಾರೆ. ಆಗ ಋಷಿ ಮುನಿಗಳ ಹಾವನ್ನು ನೋಡಿ ತುಂಬಾ ಪ್ರೀತಿಯಿಂದ ಹೇಳ್ತಾರೆ, ನೋಡು ನಿನ್ಗೆ ಕೂಡ ನಿನ್ನದೇ ಆದಂತಹ ಬದುಕಲಿಕ್ಕೆ ಒಂದು ಜೀವ ಇದೆ. ನಿನಗೆ ಕೂಡ ಆಸೆ ಆಕಾಂಕ್ಷೆಗಳನ್ನೋದು ಇರ್ತದೆ. ಹಾಗಾಗಿ ಈ ಹೋಗುವ ಬರೋರನ್ನೆಲ್ಲ ಕಚ್ಚಿದ್ರೆ ಯಾರು ಕೂಡ ಉಳಿಯುವುದಿಲ್ಲ. ಹಾಗಾಗಿ ನಿನ್ಗೆ ಕೂಡ ಹೊಡಿತಾರೆ. ಅಷ್ಟೇ ಅಲ್ಲದೆ ನೀನು ಕೂಡ ಒಂದು ಸಾಹಿತ್ಯ. ಹಾಗಾಗಿ ನಾವೆಲ್ಲರೂ ಕೂಡ ಅನ್ಯೋನ್ಯತವಾಗಿ ಇರ್ಬೇಕು ಅಂತ ಹೇಳಿ ಒಂದು ಋಷಿಗಳು ಮುನಿಗಳು ಒಂದು ಪ್ರೀತಿಯಿಂದ ಈಗ ಯಾವ ರೀತಿಯ ಒಂದು ಸಣ್ಣ ಮಗು ಯಾವ ರೀತಿಯಾಗಿ ಹೇಳ್ತಾರೆ ಹಾಗೆ ಹೇಳುವಾಗ ಹಾವಿಗೆ ಕೂಡ ಆಯ್ತಂತೆ, ಹೌದಲ್ಲ ಯಾಕೆ ನಾನು ಕಚ್ಚಬೇಕು, ಇನ್ ಮುಂದೆ ನಾನು ಕಚ್ಚೋದಿಲ್ಲ ಅಂತ ಹೇಳಿ ಹಾವು ಸುಮ್ಮನಾಗ್ತದೆ. ಆದ್ರೆ ಅಲ್ಲಿ ಒಂದು ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಅದನ್ನೇನ್ ಮಾಡ್ತದೆ, ನಮ್ಮನ್ನ ಕಚ್ತದೆ ಅಂತ ಹೇಳಿ ಕಲ್ಲಿನಿಂದ ಹೊಡೆಯುವುದಾಗಿರ್ಬೋದು ದಿನನಿತ್ಯ ಹೊಡೆದ್ರೆ ಕೂಡ ಅದು ಸುಮ್ಮನಾಗ್ತಿತ್ತಂದ್ರೆ ಋಷಿ ಮುನಿಗಳು ಹೇಳಿದ್ದಾರೆ ಅಂತ ಹೇಳಿ ಒಂದು ಸುಮ್ಮನಾಗ್ತದೆ. ಆಗ ಮತ್ತೆ ಬಂದಾಗ ಋಷಿ ಮುನಿಗಳು ಬಂದಾಗ ಹೇಳ್ತಾರಂತೆ, ಏನಪ್ಪಾ ಒಂದು ಹಾವಿಗೆ ಕೇಳ್ತಾರಂತೆ, ಋಷಿ ಮುನಿಗಳೇ ನೀವ್ ಹೇಳಿದ್ರಿ ನಾನು ಯಾವುದೇ ಒಂದು ಮನುಷ್ಯರನ್ನು ಕಚ್ಚಬಾರ್ದು ಅಂತ ನೀವ್ ಹೇಳಿದ್ರಿ. ಆದ್ರೆ ಅದೇ ಮನುಷ್ಯರು ನಾನು ಸುಮ್ಮನಿದ್ರೆ ಕೂಡ ಕಚ್ಚುತ್ತದೆ ಅಥವಾ ನಮ್ಮನ್ನು ಹೊಡಿತಾರೆ ಅಥವಾ ನಮಗೆ ಒಂದು ಹಿಂಸೆ ಕೊಡ್ತಾರೆ ಅಂತ ಹೇಳಿ ಹಾವು ಹೇಳುವಾಗ ಒಂದು ಋಷಿ ಮುನಿಗಳು ನಗ್ತಾರೆ. ನಾನು ಯಾವತ್ತು ನಿನಗೆ ಹೇಳಿದ್ದೇನೆ, ಅವರು ಕೀಟ್ಲೆ ಕೊಟ್ಟಾಗ ನೀನು ಸುಮ್ಮನಿರು ಅಂತ ನಾನು ಯಾವತ್ತೂ ಹೇಳಿಲ್ಲ. ಅಷ್ಟೇ ಅಲ್ಲದೆ ಅಥವಾ ನಿನಗೆ ಅವರು ತೊಂದರೆ ಕೊಟ್ಟಾಗ ನೀನು ಸುಮ್ಮನಿರು, ಅವ್ರು ತೊಂದರೆ ಕೊಟ್ಟರು ಕೂಡ ನೀನು ಅನುಭವಿಸು ಅಂತ ನಾನು ಹೇಳಿಲ್ಲ. ಸುಮ್ಮನೆ ಕಚ್ಚಬೇಡ ಅಂತ ಹೇಳಿದ್ದು ಅಂತ ಹೇಳಿ ಅವ್ರು ಹೇಳುವಾಗ ಹಾವಿಗೊಂದು ಅರಿವಾಗ್ತದಂತೆ, ಹೌದಲ್ಲ ಅಂತ ಹೇಳಿ. ಆಗ ಹಾವು ಕೂಡ ನೋಡಿ, ನಾವು ಸುಮ್ಮನೆ ಹೋಗುವ ಹಾವನ್ನು ಯಾರು ಕೂಡ ಅದು ಬಂದು ಸಡನ್ ಆಗಿ ನಮಗೆ ಕಚ್ಚುದಿಲ್ಲ. ಈಗ ಯಾರಿಗೆ ಕೂಡ ಕಚ್ಚಿದೆ ಅಂದ್ರೆ ಅದ್ರ ಮೇಲೆ ನಾವು ಏನಾದ್ರೂ ಬೇಡದ ಮಾಡಿರ್ತೇವೆ, ನಾವು ಕಾಲು ತಪ್ಪಿ ಕಾಲಾದ್ರೂ ಇಟ್ಟಿರ್ತೇವೆ ಅಥವಾ ನಮ್ಮಿಂದ ಏನಾದ್ರೂ ಒಂದು ಮಿಸ್ಟೇಕ್ ಆದ ಕಾರಣ ಮಾತ್ರ ಅದು ಕಚ್ಚುತ್ತದೆ ಹೊರತು ಸುಮ್ಮನೆ ಹೋಗುವ ಹಾವು ಯಾವತ್ತೂ ಕೂಡ ಕಚ್ಚುದಿಲ್ಲ. ಈಗ ಸುಮ್ಮನೆ ಹೋಗುವ ದಾರಿಯಲ್ಲಿ ಹೋಗೋನಿಗೆ ನಾವು ಯಾರಾದ್ರೂ ಬೈದ್ರೆ ಯಾರಾದ್ರೂ ಬೈಸ್ಕೊತಾರೆ ಇಲ್ಲ. ಹಾಗಾಗಿ ಪ್ರಾಣಿ ಪಕ್ಷಿಗಳ ಕೂಡ ನಮಗೆ ಆದಂತಹ ಒಂದು ಯಾವ ರೀತಿಯಾಗಿ ಆಸೆಗಳು ಇರ್ತದೆ. ಅಷ್ಟೇ ಅಲ್ಲದೆ ಕೋಪ ಅನ್ನೋದು ಪ್ರತಿಯೊಬ್ಬರಿಗೂ ಇರ್ತದೆ. ಹಾಗಾಗಿ ಅದರ ಮನಸ್ಸನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಮಗೆ ಯಾವ ರೀತಿಯಾಗಿ ಜೀವ ಇರ್ತದೆ ಅಥವಾ ನಮಗೆ ಯಾವ ರೀತಿಯಾಗಿ ಇರ್ತದೆ ಒಂದು ಆಸೆಗಳು ಅನ್ನೋದು ಇರ್ತದೆ. ಹಾಗಾಗಿ ಆ ಜೀವಿಗಳಿಗೂ ಕೂಡ ಅಷ್ಟೇ ಅದಕ್ಕೆ ಕೂಡ ಒಂದು
ಆಸೆ ಆಕಾಂಕ್ಷೆಗಳು ಅನ್ನೋದು ಅದಕ್ಕೆ ಕೂಡ ಇರ್ತದೆ. ಅಷ್ಟೇ ಅಲ್ಲದೆ ಭಯ ಅನ್ನೋದು ಅದಕ್ಕೆ ಕೂಡ ಇರ್ತದೆ. ಅದೆಷ್ಟೇ ಕ್ರೂರ ವ್ಯಕ್ತಿ ಆದ್ರೆ ಕೂಡ ತನ್ನ ಜೀವದ ಮೇಲೆ ಅದಕ್ಕೆ ಕೂಡ ಭಯ ಅನ್ನೋದು ಇರ್ತದೆ. ಹಾಗಾಗಿ ಅದು ನಮಗೆ ಯಾವ ರೀತಿಯಾಗಿ ಬೇಕು ಹಾಗೆ ವರ್ತಿಸ್ತದೆ. ಈಗ ನಾವು ಸಾಕಿದ ನಾಯಿಗಳು ಕೂಡ ಅಷ್ಟೇ, ನಾವು ಪ್ರೀತಿಯಿಂದ ನೋಡಿದ್ರೆ ಪ್ರೀತಿಯಿಂದ ನೋಡ್ತೇವೆ. ಅದೇ ನಾವೇ ಒಂದು ಕೆಟ್ಟ ರೀತಿ ನಡ್ಕೊಂಡ್ರೆ ಅದು ಕೂಡ ನಮಗೆ ಕಚ್ತದೆ. ಪ್ರಾಣಿ ಪಕ್ಷಿಗಳಿಗೆ ಕೂಡ ನಮ್ಮಂತೆ ಅವರನ್ನು ಕೂಡ ಕಾಣ್ಬೇಕು. ಹಾಗೆ ಅಷ್ಟೇ ಅಲ್ಲದೆ ನಾವು ಯಾವ ರೀತಿಯಾಗಿ ಇದರದೊಂದು ಶ್ಲೋಕದ ಅರ್ಥ ಏನಂತ ಹೇಳಿದ್ರೆ, ನಾವು ಪ್ರತಿಕ್ರಿಯೆ ಯಾವಾಗ ಮಾಡ್ಬೇಕು ಆಗ ಮಾಡ್ಬೇಕು. ಸುಮ್ನೆ ಯಾವತ್ತೂ ಕೂಡ ಪ್ರತಿಕ್ರಿಯೆ ಮಾಡುದು ತಿಳಿದು ಕೂಡ ನಾವು ನೋಡ್ಬೇಕು. ಈಗ ಯಾರೋ ಒಬ್ರು ಬಂದು, ಈಗ ಇವತ್ತಿನ ಕಾಲದಲ್ಲಿ ಅಂದ್ರೆ ಈ ಕಲಿಯುಗದಲ್ಲಿ ಯಾವ ರೀತಿಯಾಗಿರ್ತದೆ, ಒಂದು ಸಂಬಂಧಗಳು ಒಂದು ತುಂಬಾ ಅನ್ಯೋನ್ಯವಾಗಿದ್ರೆ ಅಥವಾ ಸಂಬಂಧಗಳು ತುಂಬಾ ಗಟ್ಟಿಯಾಗಿದ್ರೆ, ತುಂಬಾ ಪ್ರೀತಿಯಿಂದ ಇದ್ರೆ ಹೊಟ್ಟೆ ಕಿಚ್ಚ ಅನ್ನೋರು ತುಂಬಾ ಜನ ಇರ್ತದೆ. ಈಗ ಗಂಡ ಹೆಂಡತಿ ಮಧ್ಯೆ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಗಳ ಮಧ್ಯೆ ಆಗಿರ್ಬೋದು, ಒಂದು ಕುಟುಂಬಗಳ ಮಧ್ಯೆ ಆಗಿರ್ಬೋದು, ಏನ್ ಹೇಳ್ತಾರೆ ಚಾಡಿಗಳ ಹೇಳಿ ಇವರ ಸಂಬಂಧ ಹಾಳು ಮಾಡ್ಬೇಕು ಅಥವಾ ಇವ್ರು ಜಗಳ ಮಾಡೋದನ್ನು ಮೋಜು ಮಸ್ತಿಗಳು ಮಾಡ್ಬೇಕು ಅಂತ ಹೇಳಿ ಕೆಲವರ ಆಸೆಗಳು ಇರ್ತವೆ. ಕೆಟ್ಟ ಚಟಗಳು ಜನರಲ್ಲಿ ಇದ್ದದ್ದೇ. ಹಾಗಾಗಿ ನಾವು ಯಾವತ್ತೂ ಕೂಡ ಈಗ ನಿನ್ನ ಹೆಂಡತಿ ಹೀಗಿದ್ದಾಳೆ ಅಥವಾ ನಿನ್ನ ಗಂಡ ಹಿಂಗಿದ್ದಾನೆ, ಅವ್ರ ಜೊತೆ ಇದ್ದಾನ ನೋಡ್ದೆ ಹಾಗೆ ಹೇಳುವಾಗ ಒಂದು ಬಾರಿ ಅದನ್ನು ಒಂದು ಕೆಟ್ಟ ಒಂದು ಕೋಪಗೊಳ್ಳದೆ ಅಥವಾ ಯಾವುದೋ ನಿರ್ಧಾರವನ್ನು ತೆಗೆದುಕೊಳ್ಳದೆ ನಾವು ಮೊದಲು ಅದನ್ನು ಪರೀಕ್ಷಿಸಬೇಕು. ನಾವು ಚಿಕ್ಕ ವಯಸ್ಸಿನಲ್ಲಿ ಕೇಳಿದಂತೆ ಮುಂಗುಸಿ ಹಾವಿದು ಕತೆ ಕೇಳಿದಾಗೆ ಹಾಗೆ ಯಾವತ್ತೂ ಕೂಡ ಪರೀಕ್ಷೆ ಮಾಡ್ಬೇಕು, ನೋಡ್ಬೇಕು. ನಾವು ಕಣ್ಣಿಂದ ನೋಡಿದ ತಕ್ಷಣ ನಿರ್ಧಾರಗಳನ್ನ ಮಾಡ್ಬೇಕು. ಹೌದಾ ನೀನ್ ಮಾಡಿದ್ದು ಸರಿಯಾ? ಈ ಸಂಬಂಧಗಳು ಯಾವ ರೀತಿ ಹಾಳಾಗ್ತಿದೆ ಅಂದ್ರೆ ಮೂರನೇ ವ್ಯಕ್ತಿಯಿಂದಾನೇ ಹಾಳಾಗಿರ್ತದೆ. ಹಾಗಾಗಿ ನಾವು ಯಾವತ್ತೂ ಕೂಡ ಒಂದು ಸಂಬಂಧ ಇಲ್ಲಿ ತನಕ ಅನ್ಯೋನ್ಯತೆಯಾಗಿ ಬಂದಿದೆ, ಸಡನ್ ಯಾರೋ ಒಂದು ಮೂರನೇ ವ್ಯಕ್ತಿಯಿಂದ ನಮಗೆ ಗೊತ್ತಾಗಿ ನಾವು ಹಾಳ ಮಾಡ್ಕೊಳ್ಳೋ ಮೊದಲು ವಿಚಾರಿಸ್ಬೇಕು, ಮಾತಾಡ್ಬೇಕು. ಹೌದಾ, ಎಲ್ಲವನ್ನು ಪರಿಹಾರ ಮಾಡ್ಕೊಳ್ಳುವಂತಹ ಶಕ್ತಿ. ಅಷ್ಟೇ ಅಲ್ಲದೆ ತಿದ್ದು ಬುದ್ಧಿ ಹೇಳ್ಬೇಕು. ಇದಾಗುದಿಲ್ಲ ಅಂದಾಗ ಅದನ್ನು ಬಿಟ್ಟು ಬಿಡಬೇಕು. ಅದೇ ಒಂದು ಈ ಶ್ಲೋಕದ ಅರ್ಥ ಅಂತ ಹೇಳ್ಬೋದು. ಈ ಶ್ಲೋಕ ಈ ಕಲಿಯುಗದಲ್ಲಿ ತುಂಬಾ ಅತ್ಯಗತವಾಗಿರ್ತದೆ. ಯಾಕಂದ್ರೆ ಪ್ರತಿನಿತ್ಯ ಕೂಡ ಅದೆಷ್ಟೋ ಡಿವರ್ಸ್ಗಳು, ಅದೆಷ್ಟೋ ಕುಟುಂಬಗಳು ಹಾಳಾಗಿವೆ. ಅಷ್ಟೇ ಅಲ್ಲದೆ ಅದೆಷ್ಟೋ ಒಂದು ಒಳ್ಳೆಯ ಅನ್ಯೋನ್ಯವಾದಂತಹ ಬಾಂಧವ್ಯ ಮುರಿದು ಬಿದ್ದಿದೆ. ಹಾಗಾಗಿ ಇಂತಹ ಶ್ಲೋಕಗಳು ಅತ್ಯಗತ್ಯವಾಗಿ ನಮ್ಮ ಜೀವನಕ್ಕೆ ಬೇಕಾಗಿರುತ್ತದೆ. ಯಾಕಂದ್ರೆ ನಾವು ಎಷ್ಟೋ ಸಂಬಂಧಗಳು ನೂರಾರು ವರ್ಷಗಳಿಂದ ನಾವು ಪ್ರೀತಿ ಮಾಡಿದಂತಹ ವ್ಯಕ್ತಿಗಳನ್ನು ಯಾರೋ ಹೇಳಿದ ವ್ಯಕ್ತಿಗಳಿಂದ ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳೋದು ಬೇಡ. ಅಷ್ಟೇ ಅಲ್ಲದೆ ಯಾವತ್ತೂ ಕೂಡ ಪ್ರಮಾಣಿಸಿ ನೋಡ್ಬೇಕು. ನಾವು ಕಣ್ಣಿಂದ ನೋಡ್ಬೇಕು, ಅಷ್ಟೇ ಅಲ್ಲದೆ ಪ್ರಮಾಣಿಸಿ ನೋಡ್ಬೇಕು. ಅಷ್ಟೇ ಅಲ್ಲದೆ ನಾವು ಇನ್ನೊಬ್ಬರನ್ನು ಪ್ರೀತಿ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಅವರನ್ನ ಅಷ್ಟೇ ನಂಬಿಕೆಯಿಂದ ಕೂಡ ನೋಡ್ಬೇಕು. ಇನ್ನೊಬ್ಬ ಯಾರೋ ಒಬ್ಬ ವ್ಯಕ್ತಿ ಬಂದು ಹೇಳಿದ ತಕ್ಷಣ ನಾವು ಅದಕ್ಕೆ ರಿಯಾಕ್ಟ್ ಮಾಡದೆ, ಕೋಪಗಳನ್ನು ಮಾಡ್ಕೊಳ್ಳದೆ, ಇಬ್ರು ಕೂಡ ಕೂತ್ಕೊಂಡು ಸಮಾಧಾನದಿಂದ ಮಾತನಾಡಬೇಕು. ಆಗ ನಿಜವಾಗಿ ಏನಂತ ಹೇಳಿ ಅರ್ಥ ಆಗ್ತದೆ. ಹಾಗಾಗಿ ಬಾಂಧವ್ಯಗಳನ್ನು ಕಳ್ಕೊಳ್ಬೇಡಿ. ಇರುವಷ್ಟು ದಿವಸ ಕೂಡ ಎಲ್ಲರೂ ಕೂಡ ಒಳ್ಳೆ ರೀತಿಯಾಗಿರೋಣ. ನಮಗೆ ಆದಂತಹ ಒಂದು ಜೀವನ ದೇವರು ಕೊಟ್ಟಾಗ ನಾವು ಅದನ್ನು ತುಂಬಾ ಸದುಪಯೋಗ ಮಾಡ್ಕೋಬೇಕು. ದುರುಪಯೋಗ ಯಾವತ್ತೂ ಕೂಡ ಮಾಡ್ಕೋಬಾರ್ದು. ಯಾರನ್ನು ಕೂಡ ಕೀಳಾಗಿ ನೋಡೋದಾಗಿರ್ಬೋದು, ಯಾರನ್ನು ಕೂಡ ಹಿಂಸೆ ಮಾಡೋದಾಗಿರ್ಬೋದು, ಇನ್ನೊಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡೋದಾಗಿರ್ಬೋದು, ನಮ್ಮ ಕೈಯಿಂದ ಒಳ್ಳೇದು ಮಾಡ್ಲಿಕ್ಕೆ ಆಗ್ಲಿಲ್ವಾ ಬಿಟ್ಬಿಡಿ. ನಮ್ಗೆ ಯಾವತ್ತೂ ಕೂಡ ಇನ್ನೊಬ್ಬರನ್ನು ಕೆಟ್ಟದಾಗಿ ಮಾಡ್ಬೇಡಿ ಅಂತ ಹೇಳ್ಬೇಕು. ಹಾಗಾಗಿ ಈ ಶ್ಲೋಕ ತುಂಬಾ ಅತ್ಯಗತ ಆಗಿ ಅಂತ ಹೇಳ್ಬೋದು. ಹಾಗಾಗಿ ಈ ಶ್ಲೋಕ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಅಷ್ಟೇ ಅಲ್ಲದೆ ಯಾರೆಲ್ಲ ಹೊಸತಾಗಿ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದರಲ್ಲಿ ಯಾವುದೇ ರೀತಿಯ ತಪ್ಪು ಒಪ್ಪುಗಳಿದ್ದ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಶ್ಲೋಕಕ್ಕೆ ವಿರಾಮಗೊಳಿಸುತ್ತಿದ್ದೇನೆ. ಜೈ ಶ್ರೀರಾಮ್.